ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನಾಯ್ತು. ಮೊದಲಿಗೆ ಹೀಗೆ ಮೋದಿ, ಪುಟಿನ್ ಮತ್ತು ಜಿಪಿಂಗ್ ಒಂದು ಗ್ಯಾಂಗ್ಸ್ಟರ್ಸ್ ತರ ಒಂದು ಗುಂಪಾಗಿ ಆರ್ ಬಿಗ್ ಟು ದ ಗ್ರೂಪ್ ಅನ್ನೋ ತರ ಒಂದ್ ಸೈಡಿಗೆ ನಿಂತಿದ್ರು. ಆಮೇಲೆ ಪುಟಿನ್ ಮತ್ತು ಮೋದಿ ಅವರು ನಡ್ಕೊಂಡು ಬರುತ್ತಿದ್ದಾಗ ಪಾಕಿ ಶಹಬಾಜ್ ಶರೀಫ್ ಹೀಗೆ ನೋಡ್ತಾ ಇದ್ದ ಗುಳ್ಳೆ ತರ. ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಪಾಕಿಸ್ತಾನದವರು ಕೂಡ ಇದಕ್ಕೆ ನಗ್ತಾ ಇದ್ದಾರೆ. ಇದೊಂದೇ ಸಾಕಾಗ್ಲಿಲ್ಲ ಅಂತ ಇನ್ನೊಂದು ಘಟನೆ ಆಗಿದ್ದು. ಅದು ಏನಂತಂದ್ರೆ, ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಜಿಪಿಂಗ್ ಅವರು ನಡ್ಕೊಂಡು ಹೋಗ್ತಾ ಇದ್ರು. ಪಾಕಿ ಶರೀಫ್ ಹೋಗಿ ಹೆಂಗ್ ಬರ್ತಾನೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ. ಅಷ್ಟಕ್ಕೆ ನಿಲ್ದೆ ಆದ್ಮೇಲೆ ಮತ್ತೆ ಪುಟಿನ್ ಅವರ ಕ್ಯಾಚ್ ಮಾಡಬೇಕಂತ ಹಿಂದೆ ಹೋಗಿ 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 ಟ್ರೈ ಮಾಡಿದ್ರು, ಸಿಗ್ಲೇ ಇಲ್ಲ. ಎಲ್ಲ ಆಗೋಯ್ತು ಅಂದ್ರೆ ಪಾಕಿ ಇನ್ನೊಂದು ಬರ್ನಾಲ್ ಮೂವ್ಮೆಂಟ್ ಆಗಿರೋದು ಏನಂದ್ರೆ, ಯಾರು ಇದ್ರು ಇಲ್ಲದೆ ಇದ್ರು ನಮ್ ಬ್ರದರ್ ಟರ್ಕಿನ ಇರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ SCO ಸಮಿಟ್ ನಲ್ಲಿ ಟರ್ಕಿ ಅಧ್ಯಕ್ಷ ರಶೀದ್ ತಾಯಿಬ್ ಎರ್ಡಾನ್ ಕೂಡ ಪ್ರಧಾನಿ ಮೋದಿ ಅವರಿಗೆ ಕೈ ಕುಲುಕಿ ಬೆಂತಟ್ಟಿ ಪ್ರೊಫೆಷನಲ್ ಆಗಿ ಮಾತಾಡಿದ್ರು. ಒಟ್ಟಾರೆ ಹೇಳ್ಬೇಕಂದ್ರೆ ಈ SCO ಸಮಿಟ್ ನಲ್ಲಿ ಪಾಕಿಸ್ತಾನನ್ನು ಯಾರು ಅಷ್ಟು ಕೆರೆ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಇನ್ನೊಂದು ರೀಸನ್ ಇದೆ. ಒಂದು ಯಾವುದೇ ದೇಶದ ಪ್ರಧಾನಿ ಆಗಿರ್ಬೋದು ಇಷ್ಟೊಂದು ಕಡೆಗಣನೆ ಮಾಡೋಕ್ ಆಗಲ್ಲ. ಬಟ್ ಆಗಿರೋ ರೀಸನ್ ಏನಂದ್ರೆ, ಪಾಕಿಸ್ತಾನದಲ್ಲಿ ಹೆಸರಿಗೆ ಮಾತ್ರ ಪ್ರಧಾನಿ ಮಂತ್ರಿ ಇರೋದು, ಆದ್ರೆ ರಿಯಲ್ ಅಧಿಕಾರ ಇರೋದೆಲ್ಲ ಸೇನಾ ಮುಖ್ಯಸ್ಥನ ಹತ್ರ. ರಿಮೋಟೇ ಇಲ್ಲ, ಇವನ್ ತಗೊಂಡೆ ನೋಡಿದಾರೆ, ಅದಕ್ಕೆ ಎಲ್ಲರೂ ಕಡೆಗಣನೆ ಮಾಡಿದ್ದು. ಇನ್ನೊಂದು ಈ SCO, ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಇಷ್ಟು ದೇಶಗಳಿದ್ದು ವರ್ಷಕ್ಕೊಮ್ಮೆ ಇದರ ಸಮಿಟ್ ನಡೆಯುತ್ತೆ. ಇದರ ಸಮಿಟ್ ಯಾಕಂದ್ರೆ ಆಲ್ಫಾಬೆಟ್ ಪ್ರಕಾರ ಒಂದೊಂದು ದೇಶ ಒಂದೊಂದು ವರ್ಷ ಅಧ್ಯಕ್ಷತೆ ವಹಿಸುತ್ತೆ. ಈ ವರ್ಷ ಇದು ಚೀನಾದಲ್ಲಾಗಿತ್ತು. ಪಾಕಿಸ್ತಾನದ ಈ ಪರಿಸ್ಥಿತಿ ಬಗ್ಗೆ ನೀವೇ ಅನ್ಸುತ್ತೆ ಕಾಮೆಂಟ್ ಮಾಡಿ. ನಮಸ್ಕಾರ.